ಆದ್ದರಿಂದ ರಣೇ ರಣೇಭಿಮಾನೀಚ ವಿಮುಖಶ್ಚಾಪಿ ದೃಶ್ಯತೆ ಘೃಣೀಕರಣ. ಎಷ್ಟೋ ಸಲ ಘೃಣಾಸ್ಪದವಾಗಿರ್ತದೆ ಅವನ ವರ್ತನೆ. ಪ್ರಮಾದೀಚ, ಮರ್ತು ಬಿಡುತ್ತಾನೆ, ನೆನಪೇ ಆಗುವುದಿಲ್ಲ ಅವನಿಗೆ. ವಿಚಿತ್ರವಾದಂತಹ ರೀತಿಯೊಳಗೆ ವರ್ತನೆ ಮಾಡ್ತಾನವನು. ಯುದ್ಧವೇ ಮಾಡ್ಲಿಕ್ಕಾಗುವುದಿಲ್ಲ, ಅಸಮರ್ಥನಾಗಿದ್ದಾನೆ. ತೇನ ಮೇ ಅರ್ಧರಥೋ ಮತಃ. ಆದ್ದರಿಂದ ಕರ್ಣ ಇವನು ಅರ್ಧರಥ ಅಂತ ನಾನು ಅವನನ್ನ ಎಣಿಸಿದ್ದೇನೆ. ಅವನ ರಥಿ ಅಂತ ಅವನ ಕೌಂಟ್ ಮಾಡ್ಲಿಕ್ಕಾಗುವುದಿಲ್ಲ. ಭೀಷ್ಮದ್ರೋಣರು ಈ ಮಾತನ್ನು ಹೇಳಿದಾಗ ಏತಚ್ಛುತ್ವಾದ ಕ್ರಾಧೇಯ ಕ್ರೋಧಾದುತ್ಫಾಲ್ಯಲೇಚ ಲೋಚನೆ, ಕಣ್ಣು ಕೆಂಪು ಮಾಡಿದ. ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ ಅವನು. ಇಂಥಲ್ಲಿ ಯುದ್ಧ ಮಾಡಿದ್ದೆ, ನಿಮಗೇನು ಗೊತ್ತು, ನೀವು ಬಂದಿದ್ರಾ, ಬಂದಿಲ್ಲ, ಗ್ಯಾಜೆಟ್ಟಲ್ಲಿ ನೋಡಿ, ರಿಪೋರ್ಟಲ್ಲಿ ನೋಡಿ ಅಂತ ಹೇಳಬೇಕಾಗಿತ್ತು. ಹೇಳಲಿಲ್ಲ ಅವನು. ಸಿಟ್ಟು ಬಂತು ಅವನಿಗೆ, ಕೋಪ ಬಂತವನು, ಬೈತಾ ಇದ್ದ. ಪಿತಾಮಹಯ ಚೇಷ್ಟಂ ಮಾಂ ವಾಕ್ಷರೈರುಪಕೃಂತಸಿ ಅನಾಗಸಂ ಸದಾ ದ್ವೇಷಾತ್ ಏವಮೇವ ಪದೇ ಪದೇ. ನಿರಂತರ ದ್ವೇಷ ಮಾಡ್ತಾ ಬಂದೀರಿ ಭೀಷ್ಮರೇ. ವಯಸ್ಸಾಯ್ತು ನಿಮಗೆ, ಮುದುಕರಾದ್ರಿ ನೀವು, ಬರೀ ದ್ವೇಷ ಮಾಡ್ತೀರಿ. ನಾನು ನಿಮ್ಗಿಂತಲೂ ಇಷ್ಟು ಚಿಕ್ಕವ, ನನ್ನನ್ನು ಯಾಕೆ ದ್ವೇಷ ಮಾಡ್ತೀರಿ ನೀವು? ಯಾಕೆ ಪದೇ ಪದೇ ದ್ವೇಷ ಮಾಡ್ತೀರಿ? ಏನ್ ಮಾಡಿ ನಿಮಗೆ ಲಾಭ ಅಂದ್ರೆ ಭೀಷ್ಮರಿಗೆ ಉಪದೇಶ ಮಾಡೋದಕ್ಕೆ ಬಂತು. ಇವನು ತನ್ನ ಪರಾಕ್ರಮವನ್ನು ಹೇಳಿಕೊಂಡಿದ್ರೆ ಭೀಷ್ಮರು ಈ ಮಾತೇ ಆಡ್ತಿರಲಿಲ್ಲ. ಭೀಷ್ಮರ ಮುಖಮುದ್ರೆ ಆಗ್ತಿತ್ತು, ದ್ರೋಣರ ಮುಖಮುದ್ರೆ ಆಗ್ತಿತ್ತು. ತನ್ನ ಪರಾಕ್ರಮವನ್ನು ಹೇಳಬೇಕಾಗಿತ್ತು. ನಾನು ಇಂತಿಂಥ ಕಡೆಗೆ ಇಷ್ಟಿಷ್ಟು ಶತ್ರುಗಳನ್ನ ಸಂಹಾರ ಮಾಡಿದ್ದೇನೆ, ಯುದ್ಧದಲ್ಲಿ ಸೋಲಿಸಿದ್ದೇನೆ, ರಾಜ್ಯವನ್ನು ಗಳಿಸಿದ್ದೇನೆ ಇತ್ಯಾದಿ. ಏನು ಮಾತಾಡ್ಲಿಲ್ಲಲ್ಲ. ಯಾಕೆ ಮಾತಾಡ್ಲಿಲ್ಲ? ಇವತ್ತು ಆ ಮೃತ್ಯುಂಜಯ ಬರದವರು ಯಾರಿದ್ದಾರೆ ಅವರು ಬಂದು ಉತ್ತರ ಹೇಳಬೇಕಿಲ್ಲ. ನಿಜವಾಗಿ ಈ ಸಂದರ್ಭದಲ್ಲಿ ಅವರು ಹೇಳಬೇಕು. ಮರ್ಷಯಾಮಿ ಚ ತತ್ಸರ್ವಂ ದುರ್ಯೋಧನ ಕೃತೇನ ವೈ. ದುರ್ಯೋಧನ ನಮಗೆ ಉಪಕಾರ ಮಾಡಿದ್ದಾನೆ ಅಂತನ್ನೋದಕ್ಕಾಗಿ ನೀವು ಮಾಡಿದ ಏನು ಕೆಟ್ಟ ಮಾತುಗಳಿವೆ ಅವುಗಳನ್ನು ಸಹನೆ ಮಾಡ್ತೀನಿ. ಇನ್ನೇನು ಮಾಡ್ಲಿಕ್ಕಾಗತ್ತೆ? ನೀವೆಲ್ಲ ದುರ್ಯೋಧನನ ಪಕ್ಷದವರು, ನಾವು ಒಂದು ಪಕ್ಷದವರು, ಹಾಗಾಗಿ ಸುಮ್ಮನೆ ಇರ್ತೇನೆ ನಾನು. ಭವಾನ್ ಅರ್ಧರಥೋ ಮಹ್ಯಂ ಮತೋ ನೈವಾತ್ರ ಸಂಶಯ. ಭೀಷ್ಮರೇ, ನನ್ನನ್ನು ನೀವು ಹೇಗೆ ಅರ್ಧರಥ ಅಂತಂದ್ರಿ ಹಾಗೆ ನಿಮ್ಮನ್ನು ನಾನು ಅರ್ಧರಥ ಅಂತ ಹೇಳ್ತೇನೆ. ಯಾಕೆ ಅಂತ ಕಾರಣ ಇಲ್ಲ, ಯಾಕೆ ಅಂತ ಕಾರಣ ಕೊಡಲಿಲ್ಲ. ಅವರು ಕಾರಣ ಕೊಟ್ಟಿದ್ರು. ಇವನಿಗೆ ಕವಚ ಇಲ್ಲ, ಕುಂಡಲ ಇಲ್ಲ, ಎಲ್ಲೂ ಯುದ್ಧವಾಡಿಲ್ಲ, ಗೆದ್ದು ಬಂದಿಲ್ಲ, ಆದ್ದರಿಂದ ಇವನು ಅರ್ಧರಥ. ಭೀಷ್ಮರು ಕೊಟ್ಟ ಕಾರಣ. ದ್ರೋಣಾಚಾರ್ಯರು, ಇವನು ಯುದ್ಧಕ್ಕೆ ಹೋಗಿದ್ದಾನೆ, ಬರೀ ಅಭಿಮಾನದಿಂದ ಹೋಗ್ತಾನೆ, ಹೇಳ್ತಾನೆ, ಆದರೆ ಹೋಗ್ತಾನೆ, ಸೋತು ಬರ್ತಾನೆ ಅಥವಾ ತಿರುಗಿ ಬರ್ತಾನೆ, ಪಲಾಯನ ಮಾಡ್ತಾನೆ, ಆದ್ದರಿಂದ ಇವನು ಅರ್ಧರಥ ಅಂತ ದ್ರೋಣಾಚಾರ್ಯರು ಹೇಳಿದರು, ಕಾರಣ ಕೊಟ್ಟು. ಆದರೆ ಕರ್ಣ ಮಾತ್ರ ಭೀಷ್ಮರನ್ನ ನೀವು ಅರ್ಧರಥ ಅಂತ ಹೇಳಿದ, ಆದರೆ ಏನು ಕಾರಣ ಏನು ಅಂತ ಕೊಡಲಿಲ್ಲ. ಭೀಷ್ಮರು ಹೇಳ್ತಾರೆ, ಹೋಗಲೇ ಹೋಗ್. ಆ ಮಾತು ಎಷ್ಟಿದೆ ಸತ್ಯ ಅಂತನೋ ಮಾತನ್ನು ನಾವು ಆಮೇಲೆ ವಿಮರ್ಶೆ ಮಾಡೋಣ. ಅವರೇನು ಹೇಳ್ತಾರೆ ಗೊತ್ತೇನೋ ಭೀಷ್ಮರು, ಅಲೇ ಹೋಗ್ ಮೂರ್ಖ, ನಿನಗೆ ನಾನು ಹೆದರ್ತೇನೆ, ನನ್ನನ್ನೇ ನೀನು ಅರ್ಧರಥ ಅಂತಂತೀಯ? ಲೋ ಕೇಳಿಲಿ, ನಿಮ್ಮ ಗುರುಗಳು ಪರಶುರಾಮ ದೇವರಿದ್ರಲ್ಲ, ಆ ಪರಶುರಾಮ ದೇವರು ನನ್ನ ಜೊತೆಗೆ ಯುದ್ಧವಾಡಿ ಬಂದಾಗ ಆ ಪರಶುರಾಮ ದೇವರನ್ನ ಸೋಲಿಸಿದ್ದೀನಿ ನಾನು. ನಿಮ್ಮ ಗುರುಗಳಾದಂತಹ ಪರಶುರಾಮ ದೇವರು ನಮ್ಮ ಜೊತೆಗೆ ಬಂದು ಯುದ್ಧವಾಡಿ ಅಂಬಾನ್ ಜೊತೆಗೆ ಮದುವೆ ಆಗು ಅಂತ ಹೇಳಿ ಹಠ ಹಿಡಿದು ಯುದ್ಧವಾಡಿ ನನ್ನನ್ನು ಸೋಲಿಸಿ ಮದುವೆ ಮಾಡಿಸ್ಬೇಕು ಅಂತ ಬಂದ್ರು. ನಾನು ಆ ಪರಶುರಾಮ ದೇವರನ್ನೇ ಸೋಲಿಸಿದ್ದೀನಿ. ನಿನಗೆ ನಾನು ಅಂಜ್ತೇನೆ, ನೀನ್ ನನಗೆ ಅರ್ಧರಥ ಅಂತಂದ್ರೆ ನಾನು ಅರ್ಧರಥ ಆಗ್ತೀನಿ? ನಾನು ಆಗೋದಿಲ್ಲ. ನಾನು ಮಹಾರಥಿ. ತೆಪ್ಪನೆ ಕೂತಿರ್ತಾನೆ, ಬಾಯಿ ಬಿಚ್ಚುವುದಿಲ್ಲ, ತುಟಿ ಸೀಳುವುದಿಲ್ಲ. ಸರ್ವಸ್ಯ ಜಗತಶ್ಚೈವ ಗಾಂಗೇಯೋ ನಮೃಷಾವದೇ ಕುರುಣಾಮ ಹಿತೋ ನಿತ್ಯಂ ನಚ ರಾಜಾವ ಬುದ್ಧ್ಯತೆ. ಭಾರೀ ಅವಮಾನದ ಮಾತುಗಳನ್ನಾಡ್ತಾನೆ ಈ ಭೀಷ್ಮ. ನಮ್ಮ ದುರ್ಯೋಧನಿಗೆ ಬುದ್ಧಿ ಇಲ್ಲ, ಏನ್ ಹೇಳ್ತಾನೆ, ಅವ್ರೇನ್ ಹೇಳ್ತಾರೆ ಅದನ್ನೇ ಮಾತನ್ನು ಕೇಳ್ತಾನೆ ಇವನು. ಅವ್ರು ಅರ್ಧರಥ ಅಂತ ನಾನು ಹೇಳಿದ್ರೆ ಹ್ಞೂ ಅಂತ ಅನ್ನೋದಿಲ್ಲ, ನಾನು ಅರ್ಧರಥ ಅಂತ ಹೇಳಿದ್ರೆ ಭೀಷ್ಮರ ಹೇಳಿದ್ರೆ ಆ ಭೀಷ್ಮರ ಮಾತು ಸತ್ಯವಾಗತ್ತೆ ಅಂತ ತಾನು ರಾಗದ್ವೇಷ. ಕೋಹಿ ನಾಮ ಸಮಾನೇಶು ರಾಜಸು ಉದಾರ ಕರ್ಮಸು ತೇಜೋಬೋಧ ವಧಮಿಮಂ ಕುರಿಯಾತ್ ವಿಭೇದ ಈಶ್ವರಾಹವೇ. ಯಾರ್ ತಾನೇ ಸಭಾ ಮಧ್ಯದೊಳಗೆ ನನ್ನನ್ನ ತೇಜೋವಧ ಮಾಡಿ ಈ ತರಹ ಅವಮಾನ ಮಾಡತಕ್ಕಂತಹ ಕೆಲಸವನ್ನು ಮಾಡುವವರು ಯಾರು? ಅವರು ಭೀಷ್ಮರನ್ನ ಬಿಟ್ರೆ ನಹಾಯನೈಹಿ ನ ಫಲಿತೈಹಿ ನ ವಿತ್ತೈಹಿ ನ ಚ ಬಂಧುಭಿ ಮಹಾರಥತ್ವಂ ಸಂಖ್ಯಾತಂ ಶಕ್ಯಂ
ಕ್ಷತ್ರಸ್ಯ ಕೌರವ. ದುರ್ಯೋಧನ, ವಯಸ್ಸಾಗಿದೆ ಅಂತನ್ನುವುದಕ್ಕಾಗಿ ಭೀಷ್ಮ ದ್ರೋಣರನ್ನ ನೀನು ಮಹಾರಥಿ ಅಂತ ಹಿಡಿಬೇಡ. ನಾನು ಚಿಕ್ಕವ ಅಂತನ್ನುವುದಕ್ಕೆ ನಾನು ಅರ್ಧರಥಿ ಅಂತನ್ಬೇಡ. ನ ಹಾಯನೈಹಿ, ವಯಸ್ಸಾಗಿದೆ ಅಂತನ್ನುವ ಕಾರಣಕ್ಕಲ್ಲ. ಹಾಯನ ಅಂದ್ರೆ ವರ್ಷಗಳು. ನ ಫಲಿತೈಹಿ, ಮೈ ಮೇಲೆ ರಿಂಕಲ್ಸ್, ಮೈಯಲ್ಲಿ ಮಡಿಕೆಗಳು ಬಂದಿದೆ ಅಂತನ್ನುವುದಕ್ಕೆ, ಚರ್ಮದಲ್ಲಿ ಮಡಿಕೆ ಬಂದಿದೆ ಅಂತನ್ನುವುದಕ್ಕಾಗಿ ಅವನವನ ಮಹಾರಥಿ ಆಗುವುದಿಲ್ಲ. ನ ವಿತ್ತೈಹಿ, ಹಣ ಎಷ್ಟು ಗಳಿಸಿದ್ದಾನೆ ಇದರಿಂದ ಮಹಾರಥಿ ಅಲ್ಲ. ನ ಬಂಧುಬಿ, ಅವನ ಬಳಗ ಎಷ್ಟು ದೊಡ್ಡದಿದೆ, ಅವನ ಲಾಬಿ ಎಷ್ಟಿದೆ, ಅದರಿಂದ ಅವನ ಮಹಾರಥಿ ಆಗುವುದಿಲ್ಲ. ಅರ್ಥವಾಯ್ತಾ? ದುರ್ಯೋಧನ, ಮಹಾರಥತ್ವಂ ಸಂಖ್ಯಾತಂ ಶಕ್ಯಂ ಕ್ಷತ್ರಸ್ಯ ಕೌರವ, ಬಲಜ್ಯೇಷ್ಠಂ ಸ್ಮೃತಂ ಕ್ಷತ್ರಂ. ಕ್ಷತ್ರಿಯರೊಳಗೆ ಯಾರು ಉತ್ತಮರು, ಯಾರ ಬಲವಿದೆಯೋ ಅವರು. ಮಂತ್ರಜ್ಯೇಷ್ಠ ದ್ವಿಜಾತಯ, ಮಂತ್ರ ಜ್ಞಾನ ವಿದ್ಯೆ ಯಾರಿಗೆ ಹೆಚ್ಚಿದೆಯೋ ಅವರು ಉತ್ತಮರು ಬ್ರಾಹ್ಮಣರಲ್ಲಿ. ಧನಜ್ಯೇಷ್ಠ ಸ್ಮೃತ ವೈಶ್ಯಾ, ವೈಶ್ಯರಲ್ಲಿ ಐಶ್ವರ್ಯ ಸಂಪತ್ತು ಯಾರಲ್ಲಿ ಹೆಚ್ಚೋ ಅವರು ಉತ್ತಮರು. ಶೂದ್ರಾಸ್ತು ವಯಸ್ಸಾಧಿಕ, ವಯಸ್ಸಿನಿಂದ ಅಧಿಕರಾದವರು ಶೂದ್ರರು. ಭೀಷ್ಮರು ವಯಸ್ಸಿನಿಂದ ಅಧಿಕರು, ಬಲ ಹೆಚ್ಚಿಲ್ಲವರೇ. ಮತ್ತೆ ಹೇಳಿಕೊಳ್ಳುವುದೇ ಅವನ ಪಾಡಿಗೆ ಅದು ಒಂದೇ ಕಥೆ, ಇನ್ನೊಂದು ಇಲ್ಲ. ಬಹಳ ಕನಿಕರ ಬರುತ್ತದೆ ಅವನ ಬಗ್ಗೆ. ಕಾಮದ್ವೇಷ ಸಮಾಯುಕ್ತ ಮೋಹಾತ್ ಪ್ರಕೃತೆ ಭವಾನ್. ಕೇವಲ ಕಾಮ, ಕೇವಲ ದ್ವೇಷ. ಯಾರ್ಯಾರೋ ನಿಮ್ಮವರು ಅಂತ ಇಟ್ಕೊಂಡು ಅವರಿಗೆ ಫೇವರ್ ಮಾಡೋದು, ಯಾರ್ಯಾರೋ ನಮ್ಮವರಲ್ಲ ಅಂತ ಅನ್ನೋದು, ಅಂಥ ನಮ್ಮ ಪರಾಕ್ರಮಿಗಳನ್ನೆಲ್ಲ ದೂರ ಮಾಡೋದು. ಇದು ದ್ವೇಷ ಮಾಡುವ ಸ್ವಭಾವ ನಿನ್ನದು. ಭೀಷ್ಮರಿಗೆ ಹೇಳ್ತಾನೆ, ದುರ್ಯೋಧನ ಮಹಾಬಾಹೋ ಸಾಧು ಸಮ್ಯಕ್ ಅವೇಕ್ಷತಾಂ, ಸರಿಯಾಗಿ ವಿಚಾರ ಮಾಡು. ತ್ಯಜ್ಯತಾಂ ದುಷ್ಟ ಭಾವೋಯಂ ಭೀಷ್ಮ ಕಿಲ್ಬಿಷಕೃತೋ ತವ. ಯಾವಾಗಲೂ ದುಷ್ಟ ಪ್ರೇರಣೆಯನ್ನು ಮಾಡತಕ್ಕ ಈ ಭೀಷ್ಮರನ್ನು ಬಿಟ್ಟುಬಿಡು, ತ್ಯಾಗ ಮಾಡು. ಅವರು ಹೇಳಿದ್ದು ಸತ್ಯವಲ್ಲ. ರಥಾನಾಂ ಕ್ವಚ ವಿಜ್ಞಾನಂ ಕ್ವಚ ಭೀಷ್ಮೋ ಅಲ್ಪಚೇತನಃ. ರಥಗಳ ಜ್ಞಾನ ಎಲ್ಲಿ, ಈ ಭೀಷ್ಮ ಕ್ಷುದ್ರ ಭೀಷ್ಮ ಎಲ್ಲಿ? ಈ ಕ್ಷುದ್ರ ಭೀಷ್ಮ ಎಲ್ಲಿ? ಅವನಿಗೇನು ರಥಜ್ಞಾನವಿದೆ? ಅವನಿಗೇನು ಮಹಾರಥಿ ಆಗ್ತಾನೋ? ಭೀಷ್ಮ ಮಹಾರಥಿ ಅಲ್ಲ, ಯಾವ ಕಾರಣಕ್ಕೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಶ್ರೋತವ್ಯಂ ಖಲು ವೃದ್ಧಾನಾಂ ಇತಿ ಶಾಸ್ತ್ರ ದರ್ಶನಂ. ಕೇಳಬೇಕು, ಹಿರಿಯರು ಹೇಳಿದ್ದ ಮಾತನ್ನ ಕೇಳ್ತಿರ್ಬೇಕು. ಆದರೆ ಅದನ್ನೇ ನಡೆಸ್ಕೊಂಡು ಹೋಗಬಾರದು. ಯಾಕಂದ್ರೆ ಹಿರಿಯರು, ಅವ್ರ ವೃದ್ಧರಿಗೆ ಏನು ಗೊತ್ತಿರುವುದಿಲ್ಲ, ಅವರಿಗೆ ಮುದುಕರವರು. ಕರ್ಣ ಹೇಳುವ ಮಾತು ಶ್ರೋತವ್ಯಂ ಖಲು ವೃದ್ಧಾನಾಂ ಇತಿ ಶಾಸ್ತ್ರ ನಿದರ್ಶನಂ ನತ್ವೇವ ಹ್ಯತಿವೃದ್ಧಾನಾಂ ಪುನರ್ಬಾಲಾಹಿತೇ ಮತಃ. ವಯಸ್ಸಾದಂತೆ ವಯಸ್ಸಾದಂತೆ ಅವರು ಮುದುಕರಾಗೋದು ಇಲ್ಲ, ಅವರು ಬಾಲರಾಗಿ ಬಿಡ್ತಾರೆ. ಅವರಿಗೆ ತಿಳುವಳಿಕೆ ಇರುವುದಿಲ್ಲ, ಅಪ್ಡೇಟ್ ಆಗಿರುವುದಿಲ್ಲ. ಅವರು ಏನಿರಬೇಕು ಅಂತ ಅನ್ನೋದು ಗೊತ್ತಿರಬೇಕು ಅವರಿಗೆ. ಅಹಮೇಕೋ ಹನಿಷ್ಯಾಮಿ ಪಾಂಡವಾನಾಮನೀಕಿನಿ, ನಾನೊಬ್ಬ ಇಡೀ ಪಾಂಡವರ ಸೈನ್ಯವನ್ನು ಕೊಂದು ಹಾಕ್ತೀನಿ, ಇಷ್ಟು ನನಗೆ ಸಾಮರ್ಥ್ಯವಿದೆ. ಕಾರಣ ಹೇಳ್ಕೊತಾನೆ. ಸುಯುದ್ಧೇ ರಾಜಶಾರ್ದೂಲ ಯಶೋ ಭೀಷ್ಮಂ ಗಮಿಷ್ಯತಿ. ನಾನು ಯುದ್ಧವಾಡಬಹುದು, ಈ ಭೀಷ್ಮರು ಯುದ್ಧವಾಡ್ತಾ ಇರುವಾಗ ನಾನು ಯುದ್ಧವಾಡಬಹುದು, ನಾನು ಒಬ್ಬನೇ ಯುದ್ಧವಾಡ್ತೀನಿ. ಆದ್ರೆ ಯುದ್ಧವಾಡಿದ್ದೆಲ್ಲ ಏನಾಗತ್ತೆ? ನನ್ನ ಕೀರ್ತಿ, ಭೀಷ್ಮಾಚಾರ್ಯರ ಸೇನಾಪತ್ಯದಲ್ಲಿ ಇಂತಿಂಥ ಕೆಲಸಗಳಾಯಿತು, ಇಷ್ಟು ಜನ ಸತ್ತೋದ್ರು ಅಂತ ಕೀರ್ತಿ ಅವರಿಗೆ ಬರುತ್ತೆ. ಆ ಕೀರ್ತಿಯನ್ನು ಅವರಿಗೆ ಕೊಡೋ ಇಚ್ಛೆ ಇಲ್ಲ, ನಾನು ಅದರಿಂದ ಯುದ್ಧವಾಡುವುದಿಲ್ಲ. ಸೋ ಗ್ರೇಟ್. ಅಧರ್ಮದ ಪಕ್ಷವನ್ನು ಬಿಟ್ಟು ಧರ್ಮದ ಪಕ್ಷಕ್ಕೆ ಬಾರಯ್ಯ, ಅನೀತಿಯ ಮಾರ್ಗವನ್ನು ಬಿಟ್ಟು ನೀತಿಯ ಮಾರ್ಗಕ್ಕೆ ಬಾರಯ್ಯ ಅಂತ ಕೃಷ್ಣ ಹೇಳಿದರೆ, ಕುಂತಿ ಹೇಳಿದರೆ, ಸ್ವಂತ ಅಣ್ಣ ತಮ್ಮಂದಿರಪ್ಪ, ನಿನ್ನ ತಾಯಿಯಿಂದಲೇ ಹುಟ್ಟಿದ ಸಹೋದರರವರು ಧರ್ಮರಾಜಾದಿಗಳು, ಅವರ ಮೇಲೆ ಮಮತೆ ಇರಲಿ, ಮೋಹ ಇರಲಿ, ಪ್ರೀತಿ ಇರಲಿ, ಬಾಯೀಚ ಈ ಪಕ್ಷಕ್ಕೆ ಅಂತ ಕುಂತಿ ಕರೆದರೆ ಬಾರದಂತಹ ವ್ಯಕ್ತಿ ಇಲ್ಲ. ಆ ದುರ್ಯೋಧನ ಏನು ಅನ್ಕೊಂಡಾನೋ, ಅವನ ಪಕ್ಷವನ್ನು ಬಿಟ್ಟು ಬಂದರೆ ಹೇಗೆ, ಅಂದಿನಿಂದ ಇಂದಿನವರೆಗೆ ಅವನೇ ನನ್ನನ್ನು ಪ್ರೋತ್ಸಾಹನೆ ಮಾಡಿ ಇಷ್ಟು ದೊಡ್ಡ ಸ್ಥಿತಿಗೆ ತಂದಿದ್ದಾನೆ ಅಂತಂದ ಕಾರಣ ಈ ಭೀಷ್ಮಾಚಾರ್ಯರ ಒಂದು ಸಣ್ಣ ಮಾತಿಗೆ, ಅದೆಲ್ಲ ವಸ್ತುಸ್ಥಿತಿ, ಇದು ಕೇವಲ ಒಂದು ಮಾತು, ಇದರಿಂದ ತನಗೇನು ಹಾನಿಯಾಗಿಲ್ಲ. ಅರ್ಧರಥ ಅಂತಂದ ಮಾತ್ರಕ್ಕೆ ಕರ್ಣ ಅರ್ಧರಥನಾಗ್ತಾನ? ವಾಸ್ತವಿಕವಾಗಿ ಮಹಾರಥನಾಗಿದ್ರೆ ಯಾರೋ ಅನ್ನೋದ ಕಾರಣಕ್ಕಾಗಿ ಮನುಷ್ಯ ಚಿಕ್ಕವನಾಗುವುದಿಲ್ಲ, ಯಾರೋ ಹೊಗಳಿದ ಕಾರಣಕ್ಕಾಗಿ ಮನುಷ್ಯ ದೊಡ್ಡವನಾಗುವುದಿಲ್ಲ. ಇದ್ದದ್ದೇ ಇರ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಅವರು ಅಂದ್ರು ನನಗೇನಾಗಬೇಕಾಗಿದೆ,
ಅಂತ ಹೇಳಿ ದುರ್ಯೋಧನನಿಗೆ ಸಹಾಯ ಮಾಡೋದು ನನ್ನ ಕೆಲಸ ಅಂತ ಹೇಳಿ ಆ ಭೀಷ್ಮರು ಆಡುವ 10 ದಿನದ ಯುದ್ಧದಲ್ಲಿ ತಾನು ಭಾಗವಹಿಸಿ ಸೇವೆ ಮಾಡಬೇಕಾಗಿತ್ತು. ಅದು ಬಿಟ್ಟು ದೂರದಲ್ಲಿ ಕೂತ. 18 ದಿವಸದ ಯುದ್ಧ, 20 ಅಲ್ಲ 18. ಅದರೊಳಗೆ 10 ದಿನ ಭೀಷ್ಮರು. ಆವಾಗ ಕರ್ಣ ಔಟ್. ಹಾಗಾದ್ರೆ ಏನಾಯ್ತು? 8 ದಿನ ಉಳಿತು. ಆ 8 ದಿನದಲ್ಲಿ ಎಷ್ಟು ದಿವಸ ಯುದ್ಧ? ದ್ರೋಣಾಚಾರ್ಯರು, ಎಷ್ಟು ದಿವಸ ಕರ್ಣ? 6 ದಿನದಲ್ಲಿ ಇವರೆಲ್ಲ ಕಥೆ ಮುಗೀತು. ಅಂದ್ರೆ ಕರ್ಣ ತಾನು ಕಾಂಟ್ರಿಬ್ಯೂಟ್ ಮಾಡಿದ್ದು ಎಷ್ಟು ದಿವಸ? ಕೇವಲ 6 ದಿನ. 6 ದಿನದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಸತ್ತೋದ. 16 ದಿವಸ ಯುದ್ಧವಾಡಬಹುದಾಗಿತ್ತು, 16 ದಿವಸ ಯುದ್ಧವಾಡಲಿಲ್ಲ. 10 ದಿವಸ ಬಿಟ್ಟೇ ಬಿಟ್ಟ, ಮನೆಯಲ್ಲಿ ಕೂತಿದ್ದ. ಈ ತರಹದ ಕರ್ಣನ ವ್ಯವಸ್ಥೆ. ಹಾಗಾಗಿ ಅವನಿಗೆ ಹೇಳ್ತಾರೆ, ಸುಯುದ್ಧೇ ರಾಜಶಾರ್ದೂಲ ಯಶೋ ಭೀಷ್ಮಂ ಗಮಿಷ್ಯತಿ ಕೃತ ಸೇನಾಪತಿ ಸ್ವೇಷತ್ವಯ ಭೀಷ್ಮೋ ನರಾಧಿಪ. ಭೀಷ್ಮರನ್ನು ನೀವು ಸೇನಾಪತಿಯನ್ನಾಗಿ ಮಾಡಿದ್ದೀರಿ. ಸೇನಾಪತೌ ಯಶೋಗಂತ ನದು ಯೋಧಾನ್ ಕಥಂಚನ. ಯುದ್ಧ ಮಾಡಿದವರು ನಾವು, ನಮಗೆ ಕೀರ್ತಿ ಬರುವುದಿಲ್ಲ, ಸೇನಾಪತಿಗೆ ಬರುತ್ತೆ. ಅಂದ್ರೆ ನೀನು ಸೇನಾಪತಿ ಆದಾಗ ಜನರು ಆಡಿದ ಯುದ್ಧದಿಂದ ನಿನಗೆ ಕೀರ್ತಿ ಬರಬಾರ್ದ? ಆಗ ಬರಬೇಕು. ಇನ್ನೊಬ್ಬರ ಸೇನಾಪತಿ ಆದಾಗ ಮಾತ್ರ ಅವರಿಗೆ ಹೋಗಬಾರದು. ಇದೆ ಕ್ಯಾಪಿಟಲಿಸಂ ಮತ್ತು ಮಾರ್ಕ್ಸಿಸಮ್ಮಿನಲ್ಲಿ ಮಧ್ಯದಲ್ಲಿರತಕ್ಕ ಗೊಂದಲವೇ ಇದು. ಮನುಷ್ಯ ತಾನು ಕರ್ಮಕಾರಕನಾದಾಗ ಕರ್ಮಕಾರಕರಿಗೆ ಪ್ರಾಶಸ್ತ್ಯ ಬೇಕು ಅಂತಂತಾನೆ. ಒಮ್ಮೆ ತಾನು ಕ್ಯಾಪಿಟಲಿಸ್ಟ್ ಆದ, ತಾನು ಶ್ರೀಮಂತನಾದ, ತಾನು ಇನ್ವೆಸ್ಟ್ ಮಾಡಿದ ಅಂದ್ರೆ ತನಗೆ ಬರಬೇಕು ಅಂತಂತಾನೆ. ಆಗ ಅವನ ಮಾರ್ಕ್ಸಿಸಂ ಹೋಗುತ್ತೆ, ನಶಿಸಿ ಹೋಗುತ್ತೆ. ಮನುಷ್ಯ ಸ್ವಾರ್ಥಪರ. ತಾನು ಕರ್ಮಕಾರಕನಾಗಿದ್ರೆ, ತಾನು ಕೂಲಿಯಾಗಿದ್ರೆ, ಕೂಲಿ ಜನರಿಗೇನೆ ವಿಶೇಷವಾಗಿ ಹಣ ಬರಬೇಕು, ಕೀರ್ತಿ ಬರಬೇಕು, ಅವರಿಗೆ ಸೌಭಾಗ್ಯ ಸಿಗಬೇಕು ಅಂತಂತಾನೆ. ತಾನು ಬಂಡವಾಳಶಾಹಿ ಆಗಿದ್ರೆ, ತಾನೇ ಹಣವನ್ನು ಹಾಕಿ ವ್ಯವಸ್ಥೆ ಮಾಡಿದ್ರೆ ಆಗ ತನಗೆ ಬರಬೇಕು ಅಂತಂದ. ಹಾಗೆ ಕರ್ಣನ ವ್ಯವಸ್ಥೆ. ಭೀಷ್ಮರ ಸೇನಾಪತಿಯಾಗಿದ್ರೆ ಮಾತ್ರ ಅವನಿಗೆ ಕೀರ್ತಿ ಹೋಗಬಾರದು. ತಾನು ಸೇನಾಪತಿಯಾದಾಗ ಸೈನ್ಯ ಎಲ್ಲ ಯುದ್ಧ ಮಾಡಿದರೆ ತನಗೆ ಕೀರ್ತಿ ಬರಬೇಕು. ಈ ಲೆಕ್ಕ ಆ ಲೆಕ್ಕಕ್ಕೆ ಹೊಂದುವಂಥ. ಸೇನಾಪತೌ ಯಶೋಗಂತ ಅನ್ನತು ಯೋಧಾನ್ ಕಥಂಚನ ನಾಹಂ ಜೀವತಿ ಗಾಂಗೆಯೇ ಯೋತ್ಸೇ ರಾಜನ್ ಕಥಂಚನ. ಭೀಷ್ಮರ ಯುದ್ಧವಾಡುವವರೆಗೆ, ಅವರು ಬದುಕಿರುವವರೆಗೆ ನಾನು ಸರ್ವಥಾ ಯುದ್ಧವಾಡುವುದಿಲ್ಲ. ಭೀಷ್ಮ ಹೇಳ್ತಾರೆ, ಸಮುದ್ಯತೋಯಂ ಭಾರೋಮೇ ಸುಮಹಾನ್ ಸಾಗರೋಪಮಃ. ಸಮಗ್ರವಾದ ಭಾರ ನಾನು ತೆಗೆದುಕೊಳ್ಳೋದಕ್ಕೆ ತಯಾರಿದ್ದೀನಿ, ಚಿಂತೆ ಇಲ್ಲ. ತಸ್ಮಿನ್ ಅಭ್ಯಾಗತೆ ಕಾಲೇ ಪ್ರತಪ್ತೆ ರೋಮಹರ್ಷಣೆ ಮಿಥೋ ಭೇದೋ ನಮೇ ಕಾರ್ಯ ತೇನ ಜೀವಸಿ ಸೂತಜ. ನಮ್ಮೊಳಗೆ ಜಗಳವಾಗಬಾರದು ಅಂತ ಅನ್ನೋದಕ್ಕಾಗಿ ನೀನು ಬದುಕಿದ್ದಿ, ಇಲ್ಲದಿದ್ರೆ ನೀನು ಕೊಂದೇ ಹಾಕ್ತಿದ್ದೆ. ಏನ್ ಮಾತಾಡ್ತಿ? ಇವೆಲ್ಲ ಯುದ್ಧದ ಪ್ರಸಂಗದಲ್ಲಿ ಆಡುವ ಮಾತ. ದುರ್ಯೋಧನನಿಗೆ ಸಹಾಯ ಮಾಡುವುದನ್ನು ಬಿಟ್ಟು ನಮ್ಮಲ್ಲಿ ಜಗಳ ಆಡಬೇಕಾ? ಜಾಮದಗ್ನೇನ ರಾಮೇಣ ಮಹಾಸ್ತ್ರಾಣಿ ವಿಮುಂಚತ ನಮೇ ವ್ಯಥಾಕೃತ ಕಾಚಿತ್ ತ್ವಂತು ಮೇ ಕಿಂಕರಿಷ್ಯಸಿ. ನಿಮ್ ಗುರುಗಳು ಪರಶುರಾಮ ದೇವರು, ಅವರು ಬಾಣ ಬಿಟ್ಟಾಗೆ ನನಗೇನು ತೊಂದರೆ ಆಗಿಲ್ಲ, ನಾನು ವ್ಯಥೆಗೊಳ್ಳಿಲ್ಲ, ಅವರನ್ನು ನಾನು ಸೋಲಿಸಿ ಬಿಟ್ಟೆ. ಹೀಗಿರುವಾಗ ನೀನೇನ್ ಬಚ್ಚ, ನೀನೇನ್ ನನ್ನ ಜೊತೆಗೆ ಯುದ್ಧ ಮಾಡ್ತೀಯೋ? ನನಗೇನ್ ಮಾಡ್ತೀನಿ ನೀನು? ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಕೂದಲೆಲ್ಲ ನೀನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಆದ ಘಟನೆ ಬರ್ತದೆ ಮುಂದೆಯೇ. ಇದೇ ಪರ್ವದ ಉದ್ಯೋಗ ಪರ್ವದಲ್ಲೇನೆ ಮುಂದೆ ಅಂಬೋಪಾಖ್ಯಾನ ಪರ್ವ ಅಂತ ಬರ್ತದೆ. ಅದರಲ್ಲಿ ಸಮಗ್ರವಾದ ಅಂಬಾ ಕಥೆ ಬರ್ತದೆ, ವಿವರಣೆ ಮಾಡ್ತಾರೆ. ಕಾಮಂ ನತೆ ನೈತತ್ ಪ್ರಶಂಸಂತಿ ಸಂತ ಸ್ವಬಲ ಸಂಸ್ತವಂ. ನಾವು ಹೇಳಿಕೊಳ್ಬಾರ್ದು, ನಮ್ಮನ್ನು ನಾವು ಹೇಳಿಕೊಳ್ಬಾರ್ದು. ಹಾಗಾಗಿ ನಾವು ಹೇಳಿಕೊಳ್ಳುವುದಿಲ್ಲ. ಪ್ರಸಂಗ ಬಂತು ಅಂತ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೀನಷ್ಟೇ. ನೀನೇನೋ ಭಯಪಡಿಸಿದಿ ನನ್ನನ್ನು, ನನಗೇನಾಗುವುದಿಲ್ಲ, ನಿನ್ನನ್ನು ಕತ್ತರಿಸಿ ಬಿಡ್ತೇನೆ ಅಷ್ಟೇ. ವಕ್ಷಾಮಿ ತತ್ವಾಂ ಸಂತಪ್ತ ನಿಹೀನ ಕುಲಪಂಸನ. ನೀಚ, ಅತ್ಯಂತ ಕ್ಷುದ್ರ ನೀನು. ಅದಕ್ಕಾಗಿ ನಿನಗೆ ತಿಳಿಸುವುದಕ್ಕಾಗಿ ಹೇಳ್ತಾ ಇದ್ದೀನಿ. ಸಮೇತಂ ಪಾರ್ಥಿವಂ ಕ್ಷತ್ರಂ ಕಾಶಿರಾಜ ಸ್ವಯಂವರೇ ನಿರ್ಜಿತ್ಯೈಕರಥೇನೈವ ಯಾಕ್ ಕನ್ಯಾಸ್ ತರಸಾಹತಾಃ ಈದೃಶಾನಾಂ ಸಹಸ್ರಾಣಿ ವಿಶಿಷ್ಟಾನಾಂ ಅಥೋ ಪುನಃ ಮಯೈಕೇನ ನಿರಸ್ತಾನಿ ಸಸೈನ್ಯಾನಿ ರರಾಜಿದೆ. ಕಾಶಿರಾಜನ ಪಟ್ಟಣದಲ್ಲಿ ನೀನು ಸ್ವಯಂವರದ ಸಂದರ್ಭದಲ್ಲಿ ಒಮ್ಮೆ ಯುದ್ಧ ಮಾಡಿದ್ದು.
ಆಗ ಬಂದ ಜನರನ್ನ, ಶತ್ರುಗಳನ್ನ, ಸ್ವಯಂವರಕ್ಕಾಗಿ ಬಂದಿರತಕ್ಕಂಥ ಕ್ಷತ್ರಿಯರ ಜೊತೆಗೆ ಯುದ್ಧವಾಡಿ ಅವರನ್ನು ಸೋಲಿಸಿದ್ದು. ಇದು ಒಂದು ಪ್ರಸಂಗ ಬಿಟ್ರೆ ನೀನು ಬೇರೆ ಯಾವ ಸಂದರ್ಭದಲ್ಲೂ ಯುದ್ಧವನ್ನು ಆಡೇ ಇಲ್ಲ. ಇಂಥ ಪ್ರಸಂಗ ನನಗೆ 1000 ಬಂದಿದೆ. ಭೀಷ್ಮರು ಹೇಳ್ತಾರೆ, ಸಮೇತಂ ಪಾರ್ಥಿವಂ ಕ್ಷತ್ರಂ ಕಾಶಿರಾಜ ಸ್ವಯಂವರೆ ನಿರ್ಜಿತ್ಯ ಏಕರಥೇನೈವ ಯಾಃ ಕನ್ಯಾಃ ತರಸಾಹತಾಃ ಈದೃಶಾನಾಂ ಸಹಸ್ರಾಣಿ ವಿಶಿಷ್ಟಾನಾಂ ಅಥೋ ಪುನಃ ಮಯೈಕೇನ ನಿರಸ್ತಾನಿ ಸಸೈನ್ಯಾನಿ ರಣಾಜಿರೆ. ಬೇಕಾದಷ್ಟು ಸಂದರ್ಭದಲ್ಲಿ ನಾನು ಯುದ್ಧವಾಡಿದ್ದೇನೆ. ಒಬ್ಬರಲ್ಲ, ಇಬ್ಬರಲ್ಲ, 100 ರಾಜರ ಜೊತೆಗೆ ಯುದ್ಧವಾಡಿದ್ದೇನೆ. ಭೀಷ್ಮಾಚಾರ್ಯರು ಅಂತ ಹೆಸರು ಹೇಳಿದರೆ ಭಯಗೊಳ್ಳುವ ಜನ ಇತ್ತು. ಅಷ್ಟು ದೊಡ್ಡ ಪರಾಕ್ರಮಿಗಳಾಗಿದ್ದರು. ಆ ಬಲದಿಂದ ಆ ಕೌರವರ ಸೈನ್ಯ, ಕೌರವರ ಪಟ್ಟಣ ಹಸ್ತಿನಪುರ ಸುಭದ್ರವಾಗಿತ್ತು. ಏನು ಸೈನ್ಯ ಬೇಕಾಗಿರಲಿಲ್ಲ. ಅಷ್ಟು ಭೀಷ್ಮನ ಪರಾಕ್ರಮವಿತ್ತು. ಪ್ರಭಾತಾಯಾಂ ರಜನ್ಯಾಂ ವೈ ಇದಂ ಯುದ್ಧಂ ಭವಿಷ್ಯತಿ. ನಾಳೆನೇ ಯುದ್ಧವಾಗೋದಿದೆ, ಎಲ್ಲ ಸ್ಪಷ್ಟವಾಗತ್ತೆ. ಇಷ್ಟು ಹೇಳಿದ ಮೇಲೆ ದುರ್ಯೋಧನ ಕೇಳ್ತಾನೆ, ಸರಿ, ನಮ್ಮಲ್ಲೆಲ್ಲ ರಥಿಕರು ಮಹಾರಥಿಗಳು ಯಾರು ಅಂತ ಹೇಳಿದ್ದಾಯಿತು, ಪಾಂಡವರ ಪಕ್ಷದಲ್ಲಿ ಹೇಗಿದೆ, ಅವರ ಸ್ಟೇಟಸ್ ಏನು? ಭೀಮಸೇನಸ್ತು ರಾಜೇಂದ್ರ ರಥೋ ಅಷ್ಟಗುಣ ಸಂಸ್ತುತಃ. 8 ಜನ ರಥಿಕರ ಲೆಕ್ಕ ಏನಿದೆ ಅಷ್ಟು ಪರಾಕ್ರಮಿ ಒಬ್ಬ ಭೀಮ. ನತಸ್ಯಾಸ್ತಿ ಸಮೋ ಯುದ್ಧೇ ಗದಯಾ ಸಾಯಕೈರಪಿ. ಗದೆ ತೆಗೆದುಕೊಂಡಾಗಲಿ ಯಾವ ಆಯುಧಗಳಿಂದಾಗಲಿ ಭೀಮಸೇನ ದೇವರಂತೆ ಯುದ್ಧವಾಡುವವರು ಜಗತ್ತಿನಲ್ಲಿ ಯಾರಿಲ್ಲ. ನತಸ್ಯಾಸ್ತಿ ಸಮೋ ಯುದ್ಧೇ ಗದಯಾ ಸಾಯಕೈರಪಿ ನಾಗಾಯುತ ಬಲೋ ಮಾನಿ ತೇಜಸ ನಸ ಮಾನುಷಃ. ಅವನು ಮನುಷ್ಯನೇ ಅಲ್ಲ, ಅವನ ತೇಜಸ್ಸು, ಅವನ ಪರಾಕ್ರಮ, ಅವನ ಸಾಮರ್ಥ್ಯ 10,000 ಆನೆಗಳ ಬಲವಿದೆ. 10,000 ಆನೆಗಳ ಬಲವಿದೆ ಭೀಮನಿಗೆ. ಅವನಂಥ ಪರಾಕ್ರಮಿ ಜಗತ್ತಿನೊಳಗೆ ನಾನಂತೂ ಕಂಡಿಲ್ಲಪ್ಪ. ಚರಿತ ಬ್ರಹ್ಮಚರ್ಯಾಶ್ಚ ಸರ್ವೇ ತಾತ ತಪಸ್ವಿನಃ. ಶುದ್ಧ ಬ್ರಹ್ಮಚರ್ಯವನ್ನು ಪಾಲನ ಮಾಡಿದವರು, ಮಹಾತಪಸ್ವಿಗಳವರು. ಉದ್ಯಂತುಮ್ಯ ಗದಾ ಗುರುವೀಹಿ ಶರಾನ್ವಾ ಕ್ಷೆಪ್ತುಮಾಹವೇ ಜವೇ ಲಕ್ಷ್ಯಸ್ಯ ಹರಣೆ ಭೋಜ್ಯೇ ಪಂಸು ವಿಕರ್ಷಣೆ ಬಾಲೈರಪಿ ಭವಂತಸ್ತೆ ಸರ್ವ ಏವ ವಿಶೇಷಿತಃ. ನೀವು ದುರ್ಯೋಧನ, ನೀವೆಲ್ಲ ಚಿಕ್ಕವರಿದ್ರಲ್ಲ, ಆಗ ಆಟವಾಡ್ತಾ ಇರುವಾಗ ತಿನ್ನೋದ್ರೊಳಗೆ ಭೀಮಸೇನನಷ್ಟು ತಿನ್ಲಿಕ್ಕಾಗಲಿಲ್ಲ ನಿಮಗೆ. ಒಂದು ಪಂದ್ಯ ಸ್ಪರ್ಧೆಯಲ್ಲಿ ಒಂದು ಸ್ಥಾನವನ್ನು ಮುಟ್ಟಬೇಕು ಅಂತಂದ್ರೆ ಭೀಮಸೇನನಂತೆ ನಿಮಗೆ ಓಡ್ಲಿಕ್ಕಾಗಲಿಲ್ಲ. ನಾವು ನೋಡ್ತಿದ್ದೆ ನಾನು. ಗುರುವರೋದ್ಧರಣಾದಿ ವಿಧೌ ಪಟು ಇಹ ವಿಭಾವ ಉಪಚಾರಣಾಂ ಧ್ಯಾನಣಾಂ ಋತಮಯಂ ನನು ಭೀಮ ಇತೀರಿತಂ ಗ್ರಹಣ ನಿಗ್ರಹಣೆ ಗ್ರಹಣೆ ದೃಢೆ. ಹಾಗೆ ಅದನ್ನ ಮಾತನ್ನು ಹೇಳ್ತಾರೆ. ಉದ್ಯಂತುಂ ಹಿ ಗದಾ ಗುರುವೀಹಿ. ಅತೀ ಭಾರವಾದ, ಅವನು ಚಿಕ್ಕವನಿದ್ದಾಗಲೂ ಕೂಡ ಅತೀ ಭಾರವಾದ ಗದೆಯನ್ನ ಸುಲಭವಾಗಿ ಎತ್ತಿ ತಿರುಗಿಸುವಂತಹ ಬಲವಿತ್ತವನಿಗೆ, ಭೀಮನಿಗೆ. ನೀವು ಆ ಗದೆಯನ್ನು ನೋಡಿ ನಮಸ್ಕಾರ ಮಾಡ್ತಿದ್ರಿ. ಉದ್ಯಂತುಂ ಹಿ ಗದಾ ಗುರುವೀಹಿ ಶರಾನ್ವಾಯಿ ಕ್ಷಿಪ್ತು ಮಾಹವೇ. ಬಾಣಗಳನ್ನು ಎಸೆಯುವಲ್ಲಾಗಲಿ, ಜವೇ ಲಕ್ಷ್ಯಸ್ಯ ಹರಣೆ. ಜವೆ ವೇಗದಲ್ಲಿ ಹೋಗುವುದಕ್ಕೆ, ಲಕ್ಷ್ಯಸ್ಯ ಹರಣೆ ಒಂದ್ಯಾವುದೋ ಗುರುತು ಮಾಡಿ ಇಟ್ಟಂತಹ ಪದಾರ್ಥವನ್ನು ತೆಗೆದುಕೊಂಡು ಓಡಿ ಹೋಗಿ ಕೈಯಲ್ಲಿ ಸ್ವೀಕಾರ ಮಾಡುವುದು. ಅದನ್ನು ಮಾಡುವುದಲ್ಲಿ, ಭೋಜ್ಯೆ ತಿನ್ನುವಲ್ಲಿ, ಪಾಂಸು ವಿಕರ್ಷಣೆ ಧೂಳಿಯನ್ನು ಎರಚುವಲ್ಲಿ, ಬಾಲ ಇರವೆ ಭವಂತಸ್ತೆ ಸ ತೈಹಿ ಸರ್ವ ಏವ ವಿಶೇಷಿತಾ. ನೀವೆಲ್ಲರೂ ಅವರೆಲ್ಲರಿಗೂ ಸೋತಿದ್ದೀರಿ. ಪಾಂಡವರು ಅಷ್ಟು ಪರಾಕ್ರಮಿಗಳು. ಆ ಗುಡಾಕೇಶ ಅರ್ಜುನ, ಅವನ ಮಹಿಮೆ ಏನು ಹೇಳೋದು? ನಾರಾಯಣ ಸಹಾಯವಾನ್ ಅಂದ್ರೆ ಲೆಕ್ಕ ಹಾಕಿ. ಇಡೀ ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕ, ಅನಂತ ಜೀವರಿಗೆ ನಿಯಾಮಕ. ಎಲ್ಲ ಬಲ ಅಂತೇನಿದೆಯೋ ಆ ಜಗತ್ತಿನಲ್ಲಿರುವ ಎಲ್ಲ ಬಲ ಶೇಖರಣೆಯಾದದ್ದೇ ಅಲ್ಲಿ. ಅಂಥ ನಾರಾಯಣ, ಅವನ ಸಹಾಯವಿದೆ ಅಂದಮೇಲೆ ಆ ಅರ್ಜುನನ ಪರಾಕ್ರಮಕ್ಕೆ ಎಣೆ ಉಂಟ? ವಾಸುದೇವಶ್ಚ ಸಂಯಂತ ಯೋದ್ಧಾ ಚೈವ ಧನಂಜಯ ಗಾಂಡೀವಂಚ ಧನುರ್ದಿವ್ಯಂ ತೇ ಚಾಶ್ವ ವಾತರಹ್ಮಸಃ ಅಭೇದ್ಯ ಕವಚಂ ದಿವ್ಯಂ ಅಕ್ಷಯ್ಯೌ ಚೈವ ಮಹೇಶುದಿ ಅಸ್ತ್ರಗ್ರಾಮಶ್ಚ ಮಾಹೇಂದ್ರ ರೌದ್ರ ಕೌಬೇರ ಏವ ಚ ಯಾಮ್ಯಶ್ಚ ವರುಣಶ್ಚೈವ ಗದಾಶ್ಚ ಉಗ್ರ ಪ್ರದರ್ಶನ ವಜ್ರಾದೀನಿ ಚ ಮುಖ್ಯಾನಿ ನಾನಾ ಪ್ರಕರಣಾನಿ ಚ ದಾನವಾನಾಂ ಸಹಸ್ರಾಣಿ ಹಿರಣ್ಯಪುರವಾಸಿನಾಂ. ಸಾಕ್ಷಾತ್ ಕೃಷ್ಣ ಅವನ ರಥದಲ್ಲಿ ಇದ್ದಾನೆ ಮಾರ್ಗದರ್ಶನ ಮಾಡಲಿಕ್ಕೆ.
ಅರ್ಜುನ ಅಲ್ಲಿ ಕೂತು ಯುದ್ಧವಾಡುವವನು. ಮೇಲೆ ಹನುಮಂತ ಇದ್ದಾನೆ, ಗಾಂಡೀವ ಕೈಯಲ್ಲಿ ನಿಂತಿದೆ, ಬೆನ್ನಿಂದೆ ಬತ್ತಳಿಕೆ ಅಕ್ಷಯ್ಯವಾಗಿದೆ. ಆ ರಥ ಎಂದೆಂದಿಗೂ ಭಸ್ಮವಾಗುವುದಿಲ್ಲ, ನಾಶವಾಗುವುದಿಲ್ಲ. ಇಂಥ ಉತ್ತಮವಾದದ್ದು ಅಭೇದ್ಯವಾದ ಕವಚವಿದೆ. ಮಹೇಂದ್ರ, ಇಂದ್ರಂದು, ರುದ್ರಂದು, ಕುಬೇರ, ಯಮನದು ಹಾಗೂ ವರುಣನದು, ಈ ಎಲ್ಲ ದೇವತೆಗಳ ಕೊಟ್ಟ ವರಗಳು, ಅಸ್ತ್ರ ಏನಿದೆ ಅದೆಲ್ಲ ಅವನ ವಶವಾಗಿವೆ. ಉಗ್ರವಾದ ಗದೆಗಳಿವೆ. ಏನಾದರೂ ಅವನು ಸೋಲಿಕ್ಕೆ ಸಾಧ್ಯವಿಲ್ಲ. ಇದೇ ಮಾತನ್ನ ಬೇರೆ ಶಬ್ದಗಳಲ್ಲಿ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಇಡುತ್ತಾರೆ. ತಸ್ಮಾತ್ ಗ್ರೌಣೇರು ವರೋರ್ಜುನ. ಅಲ್ಲಿ ಕೊನೆಗೆ ನಿರ್ಣಯ ಹೇಳಿದ್ದು ಅಂದ್ರೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಉತ್ತಮನಾಗ್ತಾನೆ ಅರ್ಜುನ. ಯಾಕೆಂದ್ರೆ ಇದೇ ಕಾರಣ, ಇದೇ ಎಲ್ಲ ಕಾರಣಗಳಿಂದಾಗಿ ತಸ್ಮಾತ್ ದ್ರೌಣೇಹೇ ವರಹ ಅರ್ಜುನ. ಶ್ರೀಮದಾಚಾರ್ಯರು ಹೇಳ್ತಾರೆ, ಅಹಂ ಚೈನಂ ಪ್ರತ್ಯುದಿಯಾಂ ಆಚಾರ್ಯೋ ವಾ ಧನಂಜಯಂ ನ ತೃತೀಯೋಸ್ತಿ. ಅರ್ಜುನ ಬಂದ ಅಂದ್ರೆ ಎದುರಾಗಿ ಯುದ್ಧ ಮಾಡುವುದಕ್ಕೆ ನಾನು ಹಾಗೂ ದ್ರೋಣಾಚಾರ್ಯ ಇಬ್ಬರೇ ಸಮರ್ಥರು, ಇನ್ಯಾರು ಸಮರ್ಥರಲ್ಲ. ಯಾರೂ ಸಮರ್ಥರಲ್ಲ, ನಾವಿಬ್ರು ಸಮರ್ಥರಾಗಿದ್ದೇವೆ. ಯುದ್ಧ ಮಾಡೋಣ, ಆಗತ್ತೆ, ಏನಾಗತ್ತೆ ಆಗತ್ತೆ. ದ್ರೌಪದಿಯ ಮಹಾರಾಜ ಸರ್ವೇ ಪಂಚ ಮಹಾರಥ. ದ್ರೌಪದಿಯ 5 ಜನ ಮಕ್ಕಳು ಮಹಾರಥಿಗಳು. ಅಭಿಮನ್ಯು ಮಹಾರಥಿ, ಅವನು ರಥ ಯೂಥಪ ಮಹಾರಥಿಗಳಿಗೆ ಮಹಾರಥಿ ಅವನು ಅಭಿಮನ್ಯು. ಸಮಃ ಪಾರ್ಥೇನ ಸಮರೇ ವಾಸುದೇವೇನ ಚಾರ್ಯ. ಅರ್ಜುನನಿಗೆ ಸಮಾನನಾದವ ಅಭಿಮನ್ಯು. ವಿರಾಟ, ದೃಪದ ವಯೋವೃದ್ಧರು, ಆದರೂ ಮಹಾರಥಿಗಳೇ. ಶಿಖಂಡಿ ಮಹಾರಥಿ, ದೃಷ್ಟದ್ಯುಮ್ನ ಸೇನಾಪತಿ ಅತಿರಥಿ ಮಹಾರಥಿ. ದ್ರೋಣಾಚಾರ್ಯರ ಶಿಷ್ಯ, ದ್ರೋಣಾಚಾರ್ಯನ ಸಂಹಾರ ಮಾಡೋದಕ್ಕೆ ಹುಟ್ಟಿದ್ದಾನವನು. ಹೀಗೆ ಅಂತ ಹೇಳಿ ಅವರ ಲೆಕ್ಕವನ್ನೆಲ್ಲ ದೂರವಾಗಿ ಹೇಳಿ ಕೊನೆಗೊಂದು ಮಾತು ಹೇಳ್ತಾರೆ. ನೈವ ಹನ್ಯಾಂ ಸ್ತ್ರೀಯಂ ಜಾತು ನ ಸ್ತ್ರೀ ಪೂರ್ವಂ ಕದಾಚನ ಸಹಿ ಸ್ತ್ರೀ ಪೂರ್ವಕೋ ರಾಜನ್ ಶಿಖಂಡಿ ಯದಿತೆ ಶ್ರುತಃ. ಶಿಖಂಡಿ ಒಂದು ವಿಷಯ ಹೇಳ್ತೀನಿ. ಶಿಖಂಡಿ ಹುಟ್ಟಿದಾಗ ಹೆಣ್ಣು, ಆ ನಂತರ ಅವನು ಗಂಡು. ಹಾಗಾಗಿ ಅವನು ಸ್ತ್ರೀ ಪೂರ್ವನಾದ ಪುರುಷ. ಮೊದಲಿಗೆ ಸ್ತ್ರೀಯಾಗಿದ್ದ, ನಂತರ ಪುರುಷನಾಗಿದ್ದಾನೆ. ಅಂಥ ಆ ಪುರುಷನನ್ನ ನಾನು ಯುದ್ಧದಲ್ಲಿ ಸಂಹಾರ ಮಾಡುವುದಿಲ್ಲ. ಹೆಣ್ಣು ಎದರಲ್ಲಿ ಬಂದ್ರೆ ಸಂಹಾರ ಮಾಡುವುದಿಲ್ಲ, ಸ್ತ್ರೀ ಪೂರ್ವ ಪುರುಷನು ಬಂದ್ರೆ ಸಂಹಾರ ಮಾಡುವುದಿಲ್ಲ. ಆದ್ದರಿಂದ ಶಿಖಂಡಿ ಎದುರಾಗಿ ಬಂದರೆ ನಾನು ಯುದ್ಧವಾಡುವುದಿಲ್ಲ. ಕನ್ಯಾ ಭೂತ್ವಾ ಪುಮಂಜಾತಃ ನಯೋತ್ಸೇತೇನ ಭಾರತ ಸರ್ವಂ ಸ್ತನ್ಯಾನ್ ಹನಿಷ್ಯಾಮಿ ಪಾರ್ಥವಾನ್ ಭರತರ್ಷಭ. ಇನ್ಯಾರನ್ನೂ ಸಂಹಾರ ಮಾಡಬಲ್ಲೆ, ಆದರೆ ಭೀಮ, ಅರ್ಜುನ ಮತ್ತು ಶಿಖಂಡಿ ಈ 3 ಜನರನ್ನು ಮಾತ್ರ ನಾನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಷ್ಟು ನನ್ನ ಪರಿಸ್ಥಿತಿ ಅಂತ ಹೇಳಿದಾಗ ಆಗ ದುರ್ಯೋಧನ ಕೇಳ್ತಾನೆ, ಕಿಮರ್ಥಂ ಭರತ ಶ್ರೇಷ್ಠ ನೈವ ಹನ್ಯಾಹ ಶಿಖಂಡಿನಂ. ಶಿಖಂಡಿಯನ್ನು ಯಾಕೆ ಕೊಲ್ಲಲಾರಿರಿ ಅಂತ ಕೇಳಿದಾಗ ಅಂಬೋಪಾಖ್ಯಾನ ಪರ್ವ ಪ್ರಾರಂಭವಾಗತ್ತೆ. ಸಮಗ್ರವಾದಂತಹ ಅಂಬಾದೇವಿಯ ಕಥೆಯನ್ನ ಭೀಷ್ಮರೇ ಸ್ವತಃ ತಾವು ವಿಸ್ತಾರವಾಗಿ ಹೇಳಿ ಅದರ ನಿರೂಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ನಮಸ್ತೆ.